ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ದಿನಕ್ಕೊಂದು ತಿರುವು ಪಡೆದು ಗಲಾಟೆ ಗದ್ದಲ, ಒಬ್ಬೊಬ್ಬರದು ಒಂದೊಂದು ರೀತಿ ಹೇಳಿಕೆ. ಸಿದ್ದರಾಮಯ್ಯನವರ ಬಣದ ಮಾತುಗಳು ಬೇರೆ, ಡಿ ಕೆ ಶಿವಕುಮಾರ್ ಬಣದ ಮಾತುಗಳು ಬೇರೆ, ಇವರಿಬ್ಬರ ಮಧ್ಯದಲ್ಲಿ ಹೈಕಮಾಂಡ್ ಬಣದ ಮಾತುಗಳು ಬೇರೆ. ಕರ್ನಾಟಕದ ಜನರಿಗೆ ಅಸಹ್ಯ ಅನಿಸುವಷ್ಟು ಆಗಿತ್ತಲ್ಲ, ಅದೀಗ ದೆಹಲಿಗೆ ಶಿಫ್ಟ್ ಆಗಿದೆ. ಅಕ್ಷರಶಃ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಸುಂಟರ್ ಗಾಳಿ ಥರ ಓಡಾಡ್ತಾ ಇದ್ದಾರೆ. ಹೈಕಮಾಂಡ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗ್ತಾರ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಆಟವನ್ನು ಕಂಡು ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯಾಗುತ್ತಾ? ಹಾಗಾದರೆ ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳೇನು? ಬಿಗ್ ಸ್ಟೋರಿಯಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಅಖಾಡ ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬೀಡ್ಬಿಟ್ಟಿದ್ದಾರೆ. ನಾನು ಬಂದಿರೋದು ಗಾಳಿ ಸೇವಸಕ್ಕಲ್ಲ ದೆಹಲಿಗೆ ಅಂತ ಮುಗುಮ್ಮಾಗಿ ಹೇಳಿದ್ದಾರೆ. ಹಂಗಂದರೆ ಬೇರೆ ಏನಕ್ಕೆ ಹೋದರು ಡಿ ಕೆ ಶಿವಕುಮಾರ್ ದೆಹಲಿಗೆ? ಎಸ್, ಮುಖ್ಯಮಂತ್ರಿ ಪಟ್ಟವನ್ನು ಪಡೆದೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿರುವ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಒಂದೊಂದೇ ಪಟ್ಟುಗಳನ್ನು ಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನವನ್ನು 2.5 ವರ್ಷಗಳ ನಂತರವೇ ಬಿಟ್ಕೊಡ್ಬೇಕಿತ್ತು. 2025 ಸೆಪ್ಟೆಂಬರ್ನಲ್ಲಿ ಬಿಟ್ಕೊಡ್ಬೇಕಿತ್ತು. ಇನ್ನೂವರೆಗೂ ಯಾಕೆ ಬಿಟ್ಕೊಟ್ಟಿಲ್ಲ? ಅದಾದಮೇಲೆ 6 ತಿಂಗಳು ಕಳೀತು ಅನ್ನುವ ವಾದವನ್ನು ಡಿ ಕೆ ಶಿವಕುಮಾರ್ ಮಂಡಿಸ್ತಾ ಇದ್ದಾರೆ. ಇಬ್ಬರ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿತ್ತಲ್ಲ 2.5 ವರ್ಷಗಳವರೆಗೆ ಸಿದ್ದರಾಮಯ್ಯ, 2.5 ವರ್ಷಗಳ ನಂತರ ಡಿ ಕೆ ಶಿವಕುಮಾರ್ ಅಂತ. ಯಾಕೆ ಆ ಮಾತಿನಂತೆ ನಡೆದುಕೊಳ್ತಾ ಇಲ್ಲ? ಯಾಕೆ ಮಾತು ತಪ್ತಾ ಇರೋದು? ಹೈಕಮಾಂಡ್ಗೆ ಈ ಮಾತು ಕೊಟ್ಟಿರೋದು ನೆನಪಿರ್ಲಿಲ್ವಾ ಅಥವಾ ಗೊತ್ತಿಲ್ವಾ? ಹಾಗಾದರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಅನ್ನುವ ಸಂದೇಶವನ್ನು ಹೈಕಮಾಂಡ್ ಯಾಕೆ ಕೊಡ್ತಾ ಇಲ್ಲ ಸಂಬಂಧಿಸಿದವರಿಗೆ ಅನ್ನುವಂತಹ ಅತಿ ಉಗ್ರವಾದಂಥ ಮಾತುಗಳನ್ನು ಹೈಕಮಾಂಡ್ ಎದುರಿಗೆ ಮಂಡಿಸಲಿಕ್ಕೆ ಡಿ ಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಎಸ್ ವೀಕ್ಷಕರೇ, ಜಪ್ಪಯ್ಯ ಅಂದರೂ ಸಿಎಂ ಸೀಟ್ನಿಂದ ಬಿಟ್ಟು ಇಳಿಯಲ್ಲ ಅಂತ ಸಿದ್ದರಾಮಯ್ಯ ಹಠ ತೊಡ್ಕೊಂಡು ಕೂತಿದ್ದಾರೆ. ಸಿದ್ದರಾಮಯ್ಯ ಬೆಂಬಲಿಗರು ತರಹೇವಾರಿ ಆಟಗಳನ್ನು ಆಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಅಹಮದ್ ಖಾನ್ ಮುಂತಾದವರು ಬೇರೆ ರೀತಿಯ ಹೇಳಿಕೆಗಳನ್ನು ನೀಡಿ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅನ್ನೋದನ್ನು ಒಪ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನೋ ಪ್ರಶ್ನೆಗೆ ಸಿದ್ದರಾಮಯ್ಯನವ್ರಿಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ಮಾತನ್ನು ರಾಜಣ್ಣ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಲ್ಪ್ಲೆಸ್ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ನನಗೆ ಅಸಮಾಧಾನ ಆಗಿದ್ದು ನಿಜ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಹೀಗಿದ್ದಾಗ ಸಿದ್ದರಾಮಯ್ಯ ಮಾತಾಡಬೇಕಿತ್ತು, ಮಾತಾಡಿಲ್ಲ. ಸಿದ್ದರಾಮಯ್ಯನವರ ಪೊಲಿಟಿಕಲ್ ಸೆಕ್ರೆಟರಿ ಅವರನ್ನೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಿಂದ ಹೊರಗೆ ಹಾಕಿದ್ದಾರೆ. ಆದರೂ ಸಿದ್ದರಾಮಯ್ಯ ಮಾತಾಡಿಲ್ಲ. ಜಮೀರ್ ಅಹಮದ್ ಖಾನ್ ಮೇಲೆ ತೂಗುಗತಿ ನೇತಾಡ್ತಾ ಇದೆ. ಆದರೂ ಕೂಡ ಸಿದ್ದರಾಮಯ್ಯ ಮಾತಾಡ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತಿದ್ದಾರೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ಸೂಚನೆ ಕೊಡಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಈಗಾದರೂ ಸಿದ್ದರಾಮಯ್ಯ ಮಾತಾಡ್ತಾರಾ ಅಂದರೆ ಈಗಲೂ ಕೂಡ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಈಗ ಫೈನಲ್ ಸ್ಟೆಪ್ಗೆ ತಲುಪಿದ್ದು. ರಾಜ್ಯದಲ್ಲಿ ಹಲವಾರು ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ವು. ಬಣಗಳ ಬಡಿದಾಟ ಜೋರಾಗಿತ್ತು. ಈಗ ಈ ಬಣ ಬಡಿದಾಟ ದೆಹಲಿಗೆ ಶಿಫ್ಟ್ ಆಗಿದೆ. ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ತನ್ನದೇ ಆದಂಥ ದಾಳಗಳನ್ನು ಉರುಳಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಈ ಎಲ್ಲದಕ್ಕೂ ಯಾವ ರೀತಿ ಕೌಂಟರ್ ಕೊಡ್ತಾರೆ, ಯಾವ ರೀತಿ ಉತ್ತರಗಳನ್ನು ಕೊಡ್ತಾರೆ? ಮುಖ್ಯಮಂತ್ರಿ ಬದಲಾವಣೆ ಪಕ್ಕಾ ಆಗ್ಬಿಡುತ್ತಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಗೆದ್ದು ಬೀಗ್ತಾರಾ? ಸಿಎಂ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ರೆಡಿ ಆಗ್ತಾರಾ? ಇದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.